ನಮಸ್ಕಾರ ವಿದ್ಯಾರ್ಥಿಗಳೇ, ಸ್ಮಾಲ್ ವಾಲ್ ಬ್ರಾಕೆಟ್ ಫ್ರೇಮ್ ಮೇಕಿಂಗ್ ವಿಷಯಕ್ಕೆ ಸುಸ್ವಾಗತ. ಈ ಅಧ್ಯಾಯದ ಕೊನೆಯಲ್ಲಿ ನಿಮಗೆ ಇವುಗಳನ್ನು ಕಲಿಯಲು ಸಾಧ್ಯವಾಗುತ್ತದೆ. ಸ್ಮಾಲ್ ವಾಲ್ ಬ್ರಾಕೆಟ್ ಫ್ರೇಮ್ ಅನ್ನು ಮಾಡಿ ಮತ್ತು ಅದನ್ನು ಮಾರ್ಕ್ ಮಾಡುವುದು. ಮಟೀರಿಯಲ್ಸ್, ಟೂಲ್ಸ್ ಮತ್ತು ಇಕ್ವಿಪ್ಮೆಂಟ್ಸ್: ಟೇಬಲ್ ಸಾ, ರೌಟರ್ ಟೂಲ್, ಚಿಸೆಲ್ಸ್, ಮ್ಯಾಲೆಟ್ ಅಥವಾ ಹ್ಯಾಮರ್, ಮೆಜರಿಂಗ್ ಮತ್ತು ಮಾರ್ಕಿಂಗ್ ಟೂಲ್ಸ್, ವುಡನ್ ಮ್ಯಾಲೆಟ್ ಅಥವಾ ಬ್ಲಾಕ್, ಮಾರ್ಕಿಂಗ್ ಗೇಜ್, ಜಾಕ್ ಪ್ಲೇನ್, ಸ್ಟೀಲ್ ಟೇಪ್, ವಿಂಗ್ ಕಂಪಾಸ್, ಹಾರ್ಡ್ ಅಥವಾ ಟೀಕ್ ವುಡ್ ಮತ್ತು ಪ್ಲೈವುಡ್. ಪ್ರೋಸೆಸ್: ಸೈಡ್ ಪೀಸ್. ಅಗತ್ಯವಿರುವ ಅಳತೆಗಳಿಗಾಗಿ ವರ್ಕ್ ಪೀಸ್ಗಳನ್ನು ಪರಿಶೀಲಿಸಿ. ಸೈಡ್ ಪೀಸ್ಗಳನ್ನು 200x30x400 ಎರಡು ಸಂಖ್ಯೆಗಳು ಫೋಲ್ಡಿಂಗ್ ರೂಲ್ ಅನ್ನು ಬಳಸುತ್ತವೆ. ಜಾಕ್ ಪ್ಲೇನ್ ಅನ್ನು ಬಳಸಿಕೊಂಡು ಅಗತ್ಯವಿರುವ ಅಗಲ ಮತ್ತು ದಪ್ಪಕ್ಕೆ ತುಂಡುಗಳನ್ನು ಪ್ಲೇನ್ ಮಾಡಿ. ಗಾತ್ರ 180x25x330 mm. 2 ನಂಬರ್ಸ್. ಸೈಡ್ ಪೀಸ್ಗಳ ಸರ್ಫೇಸ್ನಲ್ಲಿ ಡೈಮೆನ್ಷನ್ಗಳನ್ನು ಗುರುತಿಸಿ. ಪ್ರೊಫೈಲ್ ಡ್ರಾಯಿಂಗ್ ಪ್ರಕಾರ ಇದೆ. ವಿಂಗ್ ಕಂಪಾಸ್ ಅನ್ನು ಸೆಟ್ ಮಾಡಿ ಮತ್ತು ಡ್ರಾಯಿಂಗ್ ಪ್ರಕಾರ ಪಾರ್ಶ್ವದ ತುಂಡುಗಳ ಸರ್ಫೇಸ್ನಲ್ಲಿ ಕಾನ್ವೆಕ್ಸ್ ಲೈನ್ಗಳನ್ನು ಗುರುತಿಸಿ. ವಿಂಗ್ ಕಂಪಾಸ್ ಅನ್ನು ಸೆಟ್ ಮಾಡಿ ಮತ್ತು ಡ್ರಾಯಿಂಗ್ ಪ್ರಕಾರ ಗುರುತಿಸಲಾದ ಕಾನ್ವೆಕ್ಸ್ ಲೈನ್ಗಳೊಂದಿಗೆ ಮುಂದುವರಿಕೆಯನ್ನು ಪಡೆಯಲು ಜಾಬ್ ಸರ್ಫೇಸ್ನಲ್ಲಿ ಕಾನ್ಕೇವ್ ಲೈನ್ ಅನ್ನು ಗುರುತಿಸಿ. ಲೈನಿಂಗ್ ಪೀಸ್. ಅಗತ್ಯವಿರುವ ಅಳತೆಗಳಿಗಾಗಿ ವರ್ಕ್ ಪೀಸ್ ಅನ್ನು ಪರಿಶೀಲಿಸಿ. 50x25x500 1 ನಂಬರ್. ಪೀಸ್ ಅನ್ನು 35x20x460 mm = 1 ನಂಬರ್ಗೆ ಹೊಂದಿಸಿ. ಡ್ರಾಯಿಂಗ್ ಪ್ರಕಾರ ಲೈನಿಂಗ್ ಪೀಸ್ ಪ್ರೊಫೈಲ್ನ ಡೈಮೆನ್ಷನ್ಗಳನ್ನು ಗುರುತಿಸಿ. ಟಾಪ್ ಪೀಸ್. ಅಗತ್ಯವಿರುವ ಅಳತೆಗಳಿಗಾಗಿ ವರ್ಕ್ ಪೀಸ್ ಅನ್ನು ಪರಿಶೀಲಿಸಿ. 100x25x500 = 1 ನಂಬರ್. ಪೀಸ್ ಅನ್ನು ಅಗತ್ಯವಿರುವ ಗಾತ್ರ 75x20x430 mm ಗೆ ಪ್ಲೇನ್ ಮಾಡಿ. ಡ್ರಾಯಿಂಗ್ ಪ್ರಕಾರ ಮೇಲಿನ ಪೀಸ್ ಪ್ರೊಫೈಲ್ನ ಡೈಮೆನ್ಷನ್ ಅನ್ನು ಗುರುತಿಸಿ. ಬಾಟಮ್ ಪೀಸ್.
ಅಗತ್ಯವಿರುವ ಅಳತೆಗಳಿಗಾಗಿ ವರ್ಕ್ ಪೀಸ್ ಅನ್ನು ಪರಿಶೀಲಿಸಿ. 175 × 25 × 500 = 1 ನಂಬರ್. ಪೀಸ್ ಅನ್ನು ಅಗತ್ಯವಿರುವ ಗಾತ್ರ 150 × 20 × 430 ಗೆ ಪ್ಲೇನ್ ಮಾಡಿ. ಡ್ರಾಯಿಂಗ್ ಪ್ರಕಾರ ಕೆಳಗಿನ ಪೀಸ್ ಪ್ರೊಫೈಲ್ನ ಡೈಮೆನ್ಷನ್ಗಳನ್ನು ಗುರುತಿಸಿ. ಬ್ಯಾಕ್ ಪೀಸ್. ಅಗತ್ಯವಿರುವ ಅಳತೆಗಳಿಗಾಗಿ ವರ್ಕ್ ಪೀಸ್ ಅನ್ನು ಪರಿಶೀಲಿಸಿ. ಫ್ರೇಮ್ನ ಹಿಂಭಾಗದಲ್ಲಿ ಫಿಕ್ಸಿಂಗ್ ಮಾಡಲು ಟೇಬಲ್ನ ಡೈಮೆನ್ಷನ್ ಪ್ರಕಾರ 430 × 220 × 6 mm ಪ್ಲೈವುಡ್ ಅನ್ನು ತಯಾರಿಸಿ. ಈ ವಿಡಿಯೋದಲ್ಲಿ ನಾವು ಸ್ಮಾಲ್ ವಾಲ್ ಬ್ರಾಕೆಟ್ ಫ್ರೇಮ್ ಅನ್ನು ಮಾಡಿ ಮತ್ತು ಅದನ್ನು ಮಾರ್ಕ್ ಮಾಡುವುದನ್ನು ಕಲಿಯುತ್ತೇವೆ.